ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ನೆಮ್ಮದಿ ನೆಲೆಸೋದಕ್ಕೆ ಏನೇನು ಮಾಡಬೇಕು, ಅದಕ್ಕಿರುವಂತಹ ಪರಿಹಾರಗಳು. ಅಂದರೆ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ರೂ ಕೂಡ ಅವನಿಗೆ ಬಹಳ ಮುಖ್ಯವಾಗಿ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ನೆಮ್ಮದಿ, ಮತ್ತೊಂದು ಆರೋಗ್ಯ ಅಂತಲೇ ಹೇಳಬಹುದು. ಮನೆಯಲ್ಲಿ ಹಾಗಿದ್ರೆ ಪದೇ ಪದೇ ಗೊಂದಲಗಳು ಸೃಷ್ಟಿಯಾಗೋದಕ್ಕೆ ಕಾರಣಗಳೇನು, ನೆಮ್ಮದಿ ನೆಲೆಸೋದಕ್ಕೆ ನಾವೇನು ಮಾಡಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಗುರೂಜಿಯವರು ನಿಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತಯೋ ಸಂಪೂರ್ತೋ ವಾಗರ್ತಃ ಪತಿಪತೆಯೇ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರು. ಗುರೂಜಿ, ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಹೊರಗಡೆ ಒಬ್ಬ ಮನುಷ್ಯ ಎಷ್ಟೇ ದುಡಿದ್ರೂ ಕೂಡ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲಗಬೇಕು ಅನ್ನೋದು ಎಲ್ಲರ ಆಸೆ. ಆದರೆ ಪದೇ ಪದೇ ಮನೆಗಳಲ್ಲಿ ಗೊಂದಲ ಇರುತ್ತೆ, ಮಾತಾಡದೇ ಇರುವಂಥದ್ದು, ಮನೆಗೆ ಹೋದರೆ ಯಾಕಾದರೂ ಬನ್ನು ಅಂತ ಅನ್ಸೋದು. ಸೊ ಹೀಗೆ ಸಾಕಷ್ಟು ಜನರು ಇರ್ತಾರೆ. ಸೊ ಬಹುಮುಖ್ಯವಾಗಿ ಗೊಂದಲಗಳು ಸೃಷ್ಟಿಯಾಗೋದು ಎಲ್ಲಿಂದ, ಯಾಕೆ ಹೀಗಾಗತ್ತೆ, ವಾಸ್ತುನೂ ಇದಕ್ಕೇನಾದರೂ ಸಂಬಂಧಪಟ್ಟಿದೆಯಾ, ಹಾಗಿದ್ರೆ ಇದಕ್ಕಿರುವಂತಹ ಪರಿಹಾರಗಳೇನು ಅಂತ? ಮುಖ್ಯವಾಗಿ ಮನೆ ಕುಟುಂಬದಲ್ಲಿ ಯಾವುದೇ ಒಂದು ಜೀವರಾಶಿಗೆ ಮನುಕುಲಕ್ಕೆ ಒಂದು ನೆಮ್ಮದಿ ಶಾಂತಿ ಅನ್ನುವಂಥದ್ದು ಬರಬೇಕು ಅಂತಂದರೆ ಮುಖ್ಯವಾಗಿ ಭಗವಂತನ ಆಶೀರ್ವಾದದಿಂದ ಪೂರ್ವ ಜನ್ಮದಿಂದ ಪುಣ್ಯ ಅನ್ನುವಂಥದ್ದು ಪಡ್ಕೊಂಡು ಬಂದಿರಬೇಕಾಗುತ್ತದೆ, ಒಂದನೇದ. ಎರಡನೇದಾಗಿ ಯಾವುದೇ ರೀತಿಯ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಯಾರಿಗೂ ಕೂಡ ಯಾವುದೇ ರೀತಿಯ ಲೋಪದೋಷಗಳು ಅನ್ನುವಂಥದ್ದು ಇರಬಾರ್ದು. ಲೋಭಿ ಅನ್ನುವಂಥದ್ದು ಮನೆಗೆ ತಗಲಬಾರ್ದು. ಅಂತಂದರೆ ಮನೆ ಅಕ್ಕಪಕ್ಕದವರಿಂದ ಆಗಿರ್ಬೋದು, ಸ್ವಂತದವರಿಂದ ಆಗಿರ್ಬೋದು, ಕುಲದವರಿಂದ ಆಗಿರ್ಬೋದು, ದಾಟು ದೋಷದಿಂದ ಆಗಿರ್ಬೋದು, ಯಾವುದೇ ರೀತಿಯ ಯಂತ್ರಮಂತ್ರ ಪ್ರಕರಣಗಳು ಮನುಷ್ಯನ ಮೇಲೆ ನಡೆದಿರಬಾರ್ದು. ಹೀಗೆ ನಡೆದಿಲ್ಲದೆ ಹೋದಾಗ ಎಲ್ಲ ರೀತಿಯಲ್ಲೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತತೆ. ಒಂದು. ಎರಡನೆಯದಾಗಿ ಮುಖ್ಯವಾಗಿ ಎಲ್ಲ ರೀತಿಯಿಂದಲೂ ಕೂಡ ಮನೆ ಕುಟುಂಬದವರಿಗೆ, ಸದಸ್ಯದವರಿಗೆ ಯಾವುದೇ ರೀತಿಯ ಇರುಸು ಮನಸ್ಸು ಅನ್ನುವಂಥದ್ದು ಇರಬಾರ್ದು. ಎರಡನೆಯದಾಗಿ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಕುಲ ದೇವರ ಆರಾಧನೆ ಅನ್ನುವಂಥದ್ದು ಏನಿರುತ್ತೋ ಅದು ಯಾವುದೇ ರೂಪದಲ್ಲೂ ಕೂಡ ಹರಕೆಗಳು ಅನ್ನುವಂಥದ್ದು ಉಳಿಸ್ಕೊಂಡಿರಬಾರ್ದು. ಇದನ್ನು ಕೂಡ ಮುಖ್ಯವಾಗಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತೈತೆ. ಮತ್ತು ವಾಸ್ತು ಪ್ರಕಾರವಾಗಿ ತಗೊಂಡಾಗ್ಲೂ ಕೂಡ ಮನೆ ಯಜಮಾನನಿಗೆ ಸಂಬಂಧಪಡುವಂತಹ ಮನೆಯ ವಾಸ್ತುವಿನ ಮೂಲ ಮುಖ್ಯ ದ್ವಾರ ಅನ್ನುವಂಥದ್ದು ಯಾವ ದಿಕ್ಕಾಗಿದೆ, ಅದು ಆಗ ಬರ್ತಾ ಇದ್ದ ಇಲ್ವಾ, ಅಥವಾ ಮನೆ ಸದಸ್ಯರಲ್ಲಿ ಒಂದು 5 ಜನ ಇದ್ದರೆ 3 ಜನಕ್ಕಾದ್ರೂ ಕೂಡ ಆ ವಾಸ್ತು ಬಾಗಿಲು ಅನ್ನುವಂಥದ್ದು ಸರಿಪಡಿಸ್ಕೋಬೇಕಾಗುತ್ತದೆ. ಮನೆ ಒಳಗಡೆ ಇರುವಂತಹ ಅಡುಗೆ ಮನೆ ಯಾವ ಕಡೆ ಇರಬೇಕು, ಮತ್ತು ಕನ್ನಡಿಗಳನ್ನ ಯಾವ ಕಡೆ ಈ ದಿಕ್ಕಿಗೆ ಇಟ್ಕೋಬೇಕು, ಮತ್ತು ದೇವರ ಮನೆ ಯಾವ ದಿಕ್ಕಿಗೆ ಇರಬೇಕು, ಯಾವ ದಿಕ್ಕಿನಲ್ಲೇ ನಾವು ಕೂತ್ಕೊಂಡು ಪೂಜೆ ಮಾಡಬೇಕು ಅನ್ನುವಂಥದ್ದು, ವಾಸ್ತುಗೆ ಸಂಬಂಧಪಡುವಂಥದ್ದು, ವಾಸ್ತು ಪುರುಷ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮನೆ ಸದಸ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ. ಮತ್ತು ಇಷ್ಟ ದೇವರ ಆರಾಧನೆಯನ್ನು ಮಾಡಬೇಕಾದ್ರೆ ಏನು ಅಡಚಣೆಗಳನ್ನು ಅಂಥದ್ದು ಮಾಡ್ತಾ ಇದ್ದೀವ, ತಪ್ಪು ಮಾಡ್ತಾ ಇದ್ದೀವ, ತಪ್ಪು ಕಲ್ಪನೆಗಳಿಂದ ಮಾಡ್ತಾ ಇದ್ದೀವ, ಭಗವಂತನನ್ನು ಪೂಜೆ ಪುನಸ್ಕಾರಗಳಿಂದ ಇದೇ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ವಿಧಿವಿಧಾನಗಳನ್ನು ತಿಳಿದುಕೊಂಡು ಅವುಗಳನ್ನ ಅನುಸರಿಸಬೇಕಾಗುತ್ತದೆ. ಮತ್ತು ಪಾಪಕರ್ಮಗಳು ನಮಗೆ ಎಷ್ಟು ಸಮಸ್ಯೆಗಳು ಇದ್ದಾವೆ ಅಂತಂದರೆ ಜಾತಕದ ಆಧಾರದ ಮೇಲೆ ಗ್ರಹಗತಿ ಯೋಗ ಬಲದಿಂದ ನಷ್ಟ ಫಲದಿಂದ ಏನಾದ್ರೂ ಕೂಡ ನಮಗೆ ತೊಂದರೆಗಳಾಗ್ತಾ ಇದೆಯಾ, ಈ ಎಲ್ಲ ಅಂಶಗಳಿಂದನೂ ಕೂಡ ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ನೆಮ್ಮದಿ ಶಾಂತಿಯನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ರ ಮೂಲಕ ನಾವು ಕಂಡುಹಿಡ್ಕೋಬಹುದು. ಇದನ್ನು ನಾವು ಶಾಸ್ತ್ರೋಕ್ತವಾಗಿ ನಾವು ಸಂಪೂರ್ಣವಾಗಿ ಈ ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಮುಖ್ಯವಾಗಿ ಏನು ಮಾಡಬೇಕು, ಮನೆಯಲ್ಲಿ ಇರುವಂತಹ ಹೆಣ್ಮಗಳು ಯಾರೇ ಆಗಿರ್ಬೋದು, ಅವರು ಎಷ್ಟು ಕಳಕಳೆಯಿಂದ, ನಗುಮುಖದಿಂದ, ಸೌಂದರ್ಯದಿಂದ, ಅಂದರೆ ಮುಖದಲ್ಲಿ ಇರುವಂತಹ ಒಂದು ತಿಲಕ ಧಾರಣೆಯಿಂದನೂ ಕೂಡ ಸಂಪೂರ್ಣವಾಗಿ ಮನೆ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಅನ್ನುವಂಥದ್ದು ದಕ್ಕಿಸ್ಕೋಬಹುದು ಅನ್ನುವಂಥದ್ದು ವಿಷಯ ತಿಳಿಸಿ. ಓಕೆ ಗುರೂಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ರತ್ನ ಅಂತ ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ಕನ್ನಡದಿಂದ ರತ್ನ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. 8/10/1997. ಓಕೆ. ಬೆಳಿಗ್ಗೆ 6:15 ಮ್ಯಾಮ್. ಮೂಲ ನಕ್ಷತ್ರ ಅದು ಧನುಷು ರಾಶಿ.
ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ರತ್ನ ಅವರೇ. ಹಲೋ, ನಮಸ್ತೆ ಗುರು. ಹೇಳಿ ಅಮ್ಮ, ನಿಮ್ಮ ಸಹೋದರನ ಹೆಸರೇನು? ಯಶವಂತ್ ಅಂತ. ಯಶವಂತ್. ಹೇಳಿ ಅಮ್ಮ, ಪ್ರಶ್ನೆ ಏನು? ಒಂದು BE ಸಿವಿಲ್ ಆಗಿದೆ ಗುರುಗಳೇ. ಏನಾಗಿದೆ? BE ಆಗಿದೆ, ಸಿವಿಲ್ ಮಾಡ್ಕೊಂಡಿದ್ದಾರೆ, ಸಿವಿಲ್ ಇದರಲ್ಲಿ. ಸರಿ. ಜಾಬ್ ಮತ್ತೆ ಮ್ಯಾರೇಜ್ ಬಗ್ಗೆ ಕೇಳಬೇಕಿತ್ತು. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದಾನೆ, ಒಂದಕ್ಕೆ ಹೋಗ್ತಾ ಇದ್ದಾರೆ. ಅದು ಪರ್ಮನೆಂಟ್ ಆಗುತ್ತಾ, ಮುಂದೆ ಫ್ಯೂಚರ್ ಹೇಗಿರುತ್ತೆ, ಮತ್ತೆ ಮ್ಯಾರೇಜ್ ಜಾಬ್ ಆಗುತ್ತಾ ಅಂತ? ಆಗುತ್ತೆ, ಸ್ವಲ್ಪ ನಿಧಾನ ಅಂತ ಬರ್ತಾ ಐತೆ. ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಎಲ್ರಿಗೂ ಕೂಡ ನಷ್ಟ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ತಪ್ಪು ತಿಳುವಳಿಕೆ. ನೀವು ಕೊಟ್ಟಂತಹ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಡುವಂತಹ ಕೇತು ಮತ್ತು ರವಿ ಮಹಾತ್ಮ ಇಬ್ಬರಿಂದನೂ ಕೂಡ ಅಂತಂದರೆ ಯಾವ ಕುಲದೇವರಿಗೆ ಸಂಬಂಧಪಡುವಂತಹ ನಿಮಗೇನಾದರೂ ಮುಡುಪಿದ್ರೆ ಅದನ್ನು ಪರಿಹಾರ ಮಾಡ್ಕೋಬೇಕು. ಎರಡನೇದಾಗಿ ದಶಭುಕ್ತಿನಲ್ಲಿ ಅವರಿಗೆ ಸಂಬಂಧಪಡುವಂತಹ ಕೇತು ಮತ್ತು ರವಿಗೆ ದಶಾಭುಕ್ತಿನಲ್ಲಿ ಯಾವಾಗ ಭುಕ್ತಿ ವಿಭುಕ್ತಿ ಅನ್ನುವಂಥದ್ದು ನಡೀತಾ ಇರುತ್ತೋ ಆವಾಗಿನ ಮಾರ್ಗಗಳು ಅನ್ನುವಂಥದ್ದು ತಿಳ್ಕೊಂಡು ಆವಾಗ ಮತ್ತು ಏನು ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತೆ, ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ಅವನ ಹೆಸರಿನಲ್ಲಿ 3 ದೇವಸ್ಥಾನಗಳಲ್ಲಿ ಅಂದರೆ ನೀವು ಇರುವಂತಹ ಜಾಗದಿಂದ 3 ದಿಕ್ಕಿಗೆ ಹೋಗಬೇಕು. ಪೂರ್ವ ಬಿಟ್ಬಿಟ್ಟು ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಎಷ್ಟು ದೂರ ಆದರೂ ಸರಿ, ಇಲ್ಲ ಹತ್ರ ಆದರೂ ಸರಿ, ದೇವಸ್ಥಾನಗಳಲ್ಲಿ 3 ತಡೆ ಅನ್ನುವಂಥದ್ದು ಒಡಿಸಬೇಕಾಗುತ್ತೆ ಅವನ ಹೆಸರಿನಲ್ಲಿ. ಆವಾಗ ಅವನಿಗೆ ಇರುವಂತಹ ಜಾತಕದಲ್ಲಿ ಕೇತು ಮತ್ತು ರವಿಗೆ ಸಂಬಂಧಪಡುವಂತಹ ದೋಷ ಪರಿಹಾರ ಆಗುತ್ತದೆ. ನೀವು ಕೇಳ್ತಾ ಇರುವಂತಹ ಕಂಕಣ ಭಾಗ್ಯ ಬಲ ಮತ್ತು ಉದ್ಯೋಗದಲ್ಲೂ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಕಂಡುಹಿಡ್ಕೋಬಹುದಮ್ಮ. ಒಳಿತಾಗಲಿ. ಓಕೆ, ಥ್ಯಾಂಕ್ ಯು ರತ್ನ ಅವರೇ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ಚಂದ್ರಕಲಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಸುಂಕುತ್ಕಟ್ಟೆ ಏರವಳಿ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಮಾ. ಮೇಷರಾಶಿ. 26ನೇ ತಾರೀಕು 12ನೇ ತಿಂಗಳು 1994. ಓಕೆ, ಅವರ ಹೆಸರು? ಅರುಣ್ ಕುಮಾರ್. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಸರ್. ಡೇಟ್ ಆಫ್ ಬರ್ತ್ ಇನ್ನೊಂದು ಸರಿ ಹೇಳಿ ಅಮ್ಮ. 26/94 ಎಷ್ಟನೇ ತಿಂಗಳು? 12ನೇ ತಿಂಗಳು ಸರ್. 12. ಸರಿ, ಪ್ರಶ್ನೆ ಹೇಳಿ ಅಮ್ಮ. ಅವನಿಗೆ ಮದ್ವೆ ಈ ವರ್ಷ ಆಯ್ತು ಸರ್, ಲಗ್ನ ಕೂಡ ಬರುತ್ತಾ ಅಂತ ಸರ್. ಬೇರೆ ಹೆಸರು ಏನಾರು ಇದೆಯಾ ಅರುಣ್ಗೆ? ವಿಠಲ್ ಕುಮಾರ್. ಆಗುತ್ತೆ ಅಮ್ಮ. 26/12/1994 ಅರುಣ್ ಕುಮಾರ್ ಅಂತ ಅಂದ್ಬಿಟ್ಟು ಹೆಸರು ಹೇಳಿದ್ರಿ ಅಮ್ಮ. ಕುಜನಿಗೆ ಸಂಬಂಧಪಡುವಂತೆ ಅಂದ್ರೆ ಅಂಗಾರಕ ಅಂತ ಬರ್ತಾ ಐತೆ. ಕುಜನಿಗೆ ಸಂಬಂಧಪಡುವಂತನಿಗೆ ಅವನಿಗೆ ಸ್ವಲ್ಪ ಲೋಪದೋಷಗಳು ಅಂತದ್ದು ಇದೆ. ಮುಖ್ಯವಾಗಿ ಅವನಿಗೆ ಪುಷ್ಯರಾಗ ಅನ್ನುವಂಥದ್ದು ಹರಳನ್ನು ತೆಗೆದುಕೊಳ್ಳಿ. ನವರತ್ನದಲ್ಲಿ ಪುಷ್ಯರಾಗ ಅನ್ನುವಂಥದ್ದು ಹರಳನ್ನ ಬೆಳ್ಳಿನಲ್ಲಿ ಮಾಡಿಸಿ ಅವನಿಗೆ ಉಂಗುರ ಬೆರಳಿಗೆ ಹಾಕಿ, ಆಯ್ತಾ, ಇದನ್ನ 27 ದಿನಗಳ ಕಾಲ ಅವನು ಧರಿಸಬೇಕಾಗುತ್ತದೆ. ಅಂದ್ರೆ ಕಂಟಿನ್ಯೂ ಧರಿಸಿದ್ರು ಕೂಡ ಓಕೆನೆ, ತೊಂದರೆ ಏನಿಲ್ಲ. ಮಂಗಳವಾರ ದಿನ ಹಾಕ್ಸಿ, ಮಂಗಳವಾರ ದಿನ ಹಾಕಿಸಿ ಅವನಿಗೆ ಪೂಜೆನ ಮಾಡಿಸಿಬಿಟ್ಟು ಮನೆ ದೇವರಿಗೆ ಪೂಜೆ ಮಾಡಿಸಿ ಅದಕ್ಕೂ ಕೂಡ ಉಂಗುರಕ್ಕೂ ಕೂಡ ಹಾಲಿನಲ್ಲಿ ತೊಳೆದು ಮಂಗಳವಾರ ದಿನದಿಂದ ಹಾಕಿಸಿ ಅವನಿಗೆ ಇರುವಂತಹ ಕಂಕಣ ಭಾಗ್ಯದ ಬಲದಲ್ಲಿ ಏನು ತೊಂದರೆಗಳಾಗ್ತಾ ಇತ್ತು ಅದನ್ನು ಸ್ವಲ್ಪ ಪರಿಹಾರ ಮಾಡ್ಕೋಬಹುದು. ಎರಡನೇದಾಗಿ ಅಶ್ವತ್ಥಕಟ್ಟೆ ಏನಿದೆಯೋ, ಅಶ್ವತ್ಥಕಟ್ಟೆ ನಿಮಗೆ ಸುತ್ತಮುತ್ತದಲ್ಲಿ ಎಲ್ಲಿದೆಯೋ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮಗನ ಹೆಸರಿನಲ್ಲಿ ಅವನಿಗೆ ಸ್ವಲ್ಪ ಪೂಜೆ ಅನ್ನುವಂಥದ್ದು ಅವನ ಮುಖಾಂತರದಿಂದನೇ ಮಾಡಿಸಿ ಆ ನಾಗರಿಕಲ್ನ ತೊಳೆದು ಪೂಜೆ ಮಾಡಿಸಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಕೇಳಿ 2 ದಿನ ಮಾಡಬೇಕು. ಮಂಗಳವಾರ ಮತ್ತು ಶುಕ್ರವಾರ ಈ 2 ದಿನ ಮಾಡಿ ಮತ್ತು ಮಂಗಳವಾರ ದಿನ ಆ ಪುಷ್ಯರಾಗ ಹರಳನ್ನು ಧರಿಸೋದಕ್ಕೆ ಕೇಳಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡ ಬರುತ್ತದೆ. ಒಳ್ಳೇದಾಗಲಿ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಮನೆಯಲ್ಲಿ ನೆಮ್ಮದಿ ನೆಲೆಸೋದಕ್ಕೆ ಹಾಗಿದ್ರೆ ಯಾವ ದೇವರ ಆರಾಧನೆ ಮಾಡಬೇಕು ಅಂತಿದ್ರೆ ಯಾವ ದೇವರನ್ನ ಪೂಜಿಸಬೇಕು ಗುರುಜಿ? ಮುಖ್ಯವಾಗಿ ಮನೆ ದೇವರು ಕುಟುಂಬಕ್ಕೆ ಸಂಬಂಧಪಡುವಂತಹ ಕುಲ ದೇವರನ್ನ ಆರಾಧನೆ ಮಾಡಬೇಕಾಗುತ್ತೆ ಒಂದು. ಎರಡನೇದಾಗಿ ಅಂದರೆ ದೊಡ್ಡವರು ಹಿರಿಯರು ಯಾರು ಮನೆಗೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಮತ್ತು ವಂಶಕ್ಕೆ ಸಂಬಂಧಪಡುವಂತಹ ಸ್ವರ್ಗಸ್ಥರಾಗಿದ್ದಾರೋ ಅವರುಗಳಲ್ಲಿ ಯಾವುದೇ ರೀತಿಯ ಪಿತೃದೋಷ ಅನ್ನುವಂಥದ್ದು ಏನಾದ್ರೂ ಕೂಡ ಇದ್ದರೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾರಿಗೆ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಪಿತೃದೋಷ ಅನ್ನುವಂಥದ್ದು ಇರೋದ್ರಿಂದ
ಯಾವುದೇ ರೂಪದಲ್ಲಿ ಹವನ ಹೋಮಗಳು ಮಾಡಿದ್ರೂ ಕೂಡ ಸಕ್ಸಸ್ ಆಗೋದಿಲ್ಲ, ನೆಮ್ಮದಿ ಶಾಂತಿ ಸಿಗೋದಿಲ್ಲ. ಆದ ಕಾರಣದಿಂದ ಪಿತೃದೋಷ ಪರಿಪಾಲನಾ ಅನ್ನುವಂಥದ್ದು ಬರ್ತೈತೆ. ಅಂದರೆ ನಾರಾಯಣ ಬಲಿಯಿಂದನೂ ಕೂಡ ಮಾಡ್ಬೋದು, ಅಥವಾ ಬಲೀಂದ್ರ ಪೂಜೆ ಅನ್ನುವಂಥದ್ದು ಮುಖಾಂತರದಿಂದನೂ ಮಾಡ್ಬೋದು, ಮತ್ತು ತೀರ್ಥಕ್ಷೇತ್ರಗಳಲ್ಲಿ ನದಿ ಸ್ನಾನದಿಂದ ಅನ್ನುವಂಥದ್ದು ಮುಖಾಂತರದಿಂದ ಪಿಂಡ ದರ್ಪಣ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಇದನ್ನು ಮಾಡಿದಾಗ ಮನೆ ಕುಟುಂಬದಲ್ಲಿ ವಾಸ್ತು ಚೆನ್ನಾಗಿದ್ರೂ ಕೂಡ, ಭಗವಂತನ ಆಶೀರ್ವಾದ ಚೆನ್ನಾಗಿದ್ರೂ ಕೂಡ, ನಮ್ಮ ಹಣೆ ಬರಹ ಯೋಗ ಬಲ ಅನ್ನುವಂಥದ್ದು ಚೆನ್ನಾಗಿದ್ರೂ ಕೂಡ, ಈ ಪಿತೃದೋಷ ಅನ್ನುವಂಥದ್ರಿಂದ ಎಲ್ಲ ರೂಪದಲ್ಲೂ ಕೂಡ ನಷ್ಟ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇರುತ್ತದೆ. ಆವಾಗ ನೆಮ್ಮದಿ ಶಾಂತಿಯನ್ನು ಕಳ್ಕೋಬೇಕಾಗುತ್ತದೆ. ಆದ ಕಾರಣದಿಂದ ಈ ಪಿತೃದೋಷ ಅನ್ನುವಂಥದ್ದು ಪರಿಪೂರ್ಣವಾಗಿ, ಅಂದರೆ ಆ ಆತ್ಮಕ್ಕೆ ಒಂದು ಶಾಂತಿ ಅನ್ನುವಂಥದ್ದು ಸಿಕ್ಕಬೇಕಾಗುತ್ತದೆ. ಆವಾಗ ಸಿಕ್ಕಿದಾಗ ಅವರ ಅನಿಸಿಕೆಗಳಿಗೆ ಏನು ಬೇಕೋ ಅದನ್ನು ಆಹಾರದ ರೂಪದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಾಗ ಖಂಡಿತವಾಗಲೂ ಕೂಡ ಮನೆ ಕುಟುಂಬದಲ್ಲಿ ಒಂದು ಶ್ರೇಯಸ್ಸು ಅನ್ನುವಂಥದ್ದು ಕಂಡ್ಕೋಬಹುದು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಯಾರ ಬಗ್ಗೆ? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. ಡೇಟ್ ಆಫ್ ಬರ್ತ್ ಕೊಟ್ಟಿದ್ರಿ ಮೇಷ ರಾಶಿ. ನಿಮ್ಮ ಹೆಸರು? ಹೆಸರು ಲಕ್ಷ್ಮೀ ರೀ. ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ ಲಕ್ಷ್ಮಿ ಅವರೇ. ಯಾವ ಜನ್ಮಸ್ಥಳ, ಯಾವ ಊರು? ನಮಸ್ಕಾರ, ಬಿಜಾಪುರ ರೀ. ಹೇಳಿ ಅಮ್ಮ, ಪ್ರಶ್ನೆ ಏನು ಕೇಳಬೇಕಾಗಿತ್ತು? ನಾವು ಒಂದು ಮನೆ ಕಟ್ಟಲೆ ಒಂದು ಸುಂದರಾಗ ನಮ್ಮ ಮಗಳು ತೀರ್ಕೊಂಡು ನಮ್ಮ ಯಜಮಾನ್ರು ತೀರ್ಕೊಂಡ್ರು. ನಮಗೂ ಇದನ್ನ ಇಲ್ಲ ಏನು ಅಂತ ಕೇಳೋಣ ಅಂತ, ದೇವ್ರ ಗಡ ಏನು ಅಂತ. ಅಮ್ಮ, ಏನು ಕುಲದೇವ್ರ ಹೆಸರೇನು? ಮನೆ ದೇವ್ರ ಹೆಸರು? ಮನೆ ದೇವ್ರ ಹೆಸರು ಬಸವಣ್ಣ ದತ್ತರಿಗಿ ಬಾಗಮ್ರಿ. ಅಮ್ಮ, ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ, ಅರ್ಥ ಆಗ್ತಾ ಇದೆಯಾ? ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ, ನಿಮಗೆ ನೀವಿರುವಂತಹ ಜಾಗದಲ್ಲಿ ಸರ್ಪಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ, ನೀವು ಯಾವುದಾದ್ರೂ ಕೂಡ ಮೂಕ ಜೀವಿನ ಸ್ವಲ್ಪ ತೊಂದರೆ ಆಗಿರುವಂಥದ್ದು, ಅಂದರೆ ಮನೆ ಕುಟುಂಬದಲ್ಲೇ ಪಾಯ ತೆಗೆಯೋದಾಗಲಾಗಿರ್ಬೋದು, ಅಥವಾ ಹಳೆ ಮನೆ ಆಗಿದ್ರೂ ಕೂಡ ಅಲ್ಲಿ ಬಂದು ಹೋಗ್ತಾ ಇದ್ದಂತಹ ಜಾಗದಲ್ಲಿ ನಿಮಗೆ ಸರ್ಪಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದಾವೆ. ಅದನ್ನು ಸರ್ಪ ಪರಿಹಾರ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಮುಖ್ಯವಾಗಿ ಇದನ್ನು ಪರಿಹಾರ ಮಾಡಿದ್ರೆ ನಿಮಗೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ನಿಮಗೆ ತೊಂದರೆ ತಾಪತ್ರೆಗಳು ಅನ್ನುವಂಥದ್ದು ಸುಮಾರು 11 ವರ್ಷಗಳಿಂದನೂ ಕೂಡ ಕಾಡ್ತಾ ಇದ್ದಾವೆ. ಯಾವುದ್ರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಇಲ್ಲ. ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಮನೆ ಕುಟುಂಬಕ್ಕೆ ಒಂದು ಶ್ರೇಯಸ್ಸು ಅನ್ನೋಂಥದ್ದು ಕಂಡು ಬರ್ತೈತೆ. ಒಳ್ಳೆಯದಾಗಲಿ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಗುರುಜಿ, ಇನ್ನು ಈ ದಿನದ 12 ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಈ ದಿನದ ಅಷ್ಟಮಿ ತಿಥಿ ವಿಶಾಖ ನಕ್ಷತ್ರದ ಪ್ರಯುಕ್ತ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಈ ದಿನದಲ್ಲಿ 12 ರಾಶಿಗಳಿಗೆ ಫಲಾಫಲಗಳು. ಮೊದಲನೇದಾಗಿ ಮೇಷರಾಶಿಯವರಿಗೆ, ಮೇಷರಾಶಿಗೆ ಸಂಬಂಧಪಡುವಂತಹ ಆರ್ಥಿಕವಾಗಿ ಎಲ್ಲ ಥರದಲ್ಲೂ ಕೂಡ ಉನ್ನತವಾದ ಸ್ಥಾನಮಾನಗಳು. ಮತ್ತು ಏಕೆ ಅಂತಂದರೆ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಪ್ರಯತ್ನ ಬಲದಿಂದ, ನಿಮ್ಮ ಆಲೋಚನೆಗಳಿಂದ ಇತರರಿಗೂ ಒಂದು ಒಳಿತಾಗುವಂತಹ ಸಮಯ. ಯಾವುದೇ ಒಂದು ನಿರ್ಧಾರಗಳು ತೆಗೆದುಕೊಂಡ್ರು ಆ ನಿರ್ಧಾರಗಳಿಂದ ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ ಅನ್ನುವಂಥದ್ದು ತುಂಬ ಈ ದಿನದ ವಿಶೇಷತೆ ಅನ್ನುವಂಥದ್ದು ಕಾಣಿಸ್ತಾ ಐತೆ. ಮತ್ತು ನಿಮ್ಮ ಆಲೋಚನೆಗಳನ್ನು ಸ್ವಲ್ಪ ದೃಢವಾಗಿ ನಿಮ್ಮ ಕೈಲಿ ಆಗದೆ ಹೋದ್ರೂ ಕೂಡ ಉನ್ನತವಾದ ಸ್ಥಾನಕ್ಕೆ ಆಲೋಚನೆ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಳಿತಾಗುತ್ತದೆ. ಮತ್ತು ವೃಷಭ ರಾಶಿಯವರಿಗೆ ಸಂಬಂಧಿಸಿದಂತೆ, ವೃಷಭ ರಾಶಿಯವರಿಗೆ ಈ ದಿನ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಅನ್ನೋಂಥದ್ದು ಬರ್ತಾ ಐತೆ. ಮತ್ತು ಸಹನಶೀಲತೆ ಅಂತಂದರೆ ನಿಮಗೊಂದು ಇರುವಂತಹ ಮನೋಜ್ಞಾನ ಅನ್ನುವಂಥದ್ದು ಸ್ವಲ್ಪ ಸಾಧಾರಣ ಮಟ್ಟವಾಗಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದ್ದಾವೆ. ಯಾಕಂತಂದರೆ ಹಣಕಾಸು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗೋದ್ರಿಂದ ನಿಮ್ಮ ಮನಸ್ಸಿನ ಸ್ಥಿತಿ ಸ್ವಲ್ಪ ತಲ್ಲಣಗೊಳ್ಳಬಹುದು. ಆದ್ರೂ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ನಿಮ್ಮಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಮುಖ್ಯವಾಗಿ ಈ ದಿನ ರಾಘವೇಂದ್ರ ಸ್ವಾಮಿಗೆ ಸ್ವಲ್ಪ ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಮಾಡಿ ಸಾಯಿಬಾಬಾ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬನ್ನಿ. ಗುರುವಿನ ಆಜ್ಞೆ ಅನ್ನುವಂಥದ್ದು ಬೇಕಾಗುತ್ತದೆ. ಆದ ಕಾರಣದಿಂದ ನಿಮ್ಮ ಜ್ಞಾನ ಅನ್ನುವಂಥದ್ದು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ತಂದೆ ತಾಯಿಯರ ಆಶೀರ್ವಾದನೂ ಕೂಡ ಪಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ, ನಿಮ್ಮ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳು ಸಿಗುವಂತಹ ಮಾರ್ಗ ಅನ್ನುವಂಥದ್ದು ಬರ್ಬೋದು. ಎರಡನೇದಾಗಿ
ಈ ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಡುವಂತಹ ಅಂತಂದರೆ ಏನು ಹೇಳ್ತಾರೆ, ಭೂಮಿ ತಗೊಳ್ಳೋದಾಗಲಿ, ಸೈಟ್ಗಳು ತಗೊಳ್ಳೋದಾಗಲಿ ಅಥವಾ ಮಾರೋದಾಗಲಿ, ಈ ವಿಷಯಗಳಲ್ಲಿ ಸ್ವಲ್ಪ ಆದಷ್ಟು ಬೇಗ ನಿಮಗೆ ಇವತ್ತು ಒಂದು ಉನ್ನತವಾದ ರಿಸಲ್ಟ್ ಅನ್ನುವಂಥದ್ದು ಸಿಗುವಂಥದ್ದು. ಎಷ್ಟೋ ದಿನಗಳಿಂದ ನೀವು ಕಾಯ್ತಾ ಇದ್ದೀರಾ, ಒಂದು ಸೈಟ್ ತಗೋಬೇಕು, ಮನೆ ಮಾಡಬೇಕು ಅನ್ನುವಂಥದ್ದು ಆಗ್ತಾ ಇಲ್ಲ. ಈ ದಿನ ಸ್ವಲ್ಪ ಪ್ರಯತ್ನ ಪಟ್ಟರೆ ಆದಷ್ಟು ಬೇಗ ಮಿಥುನ ರಾಶಿಯವರಿಗೆ ಫಲ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಕಟಕ ರಾಶಿಗೆ ಸಂಬಂಧಪಡುವಂತಹ ನೀವು ಆರ್ಥಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಮನೆ ಕುಟುಂಬದವರಿಂದನೂ ಕೂಡ ಬೆಂಬಲ ಅನ್ನುವಂಥದ್ದು ಸಿಗ್ತಾ ಇಲ್ಲ, ಸ್ನೇಹಿತರಿಂದನೂ ಕೂಡ ಬೆಂಬಲ ಅನ್ನುವಂಥದ್ದು ಸಿಗ್ತಾ ಇಲ್ಲ. ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ಯಾರನ್ನು ಕೂಡ ತಾಸು ಕೊಡದೇ ಇರೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ಚೈತನ್ಯ ಅನ್ನುವಂಥದ್ದು ಸ್ವಲ್ಪ ಕಳ್ಕೊಳ್ಳುವಂತಹ ಮಾರ್ಗಗಳು ಬರ್ತಾ ಇದೆ. ಆದ್ರೂ ಧೈರ್ಯವಾಗಿರಿ, ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ. ಇಲ್ಲಿ ಏನು ಮಾಡಬೇಕು, ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ವಿಷ್ಣುವಿನ ಆರಾಧನೆ ಮಾಡಿ ಎಲ್ಲ ರೂಪದಲ್ಲೂ ಕೂಡ ನಿಮಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತೈತೆ. ಮತ್ತು ಸಿಂಹ ರಾಶಿಗೆ ಸಂಬಂಧಪಡುವಂತಹ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ದೃಢವಾಗಿರಬೇಕಾಗುತ್ತದೆ. ಏಕೆಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಪೆಟ್ಟು ತಿಂತಾ ಇದ್ದೀರಾ, ಸ್ವಲ್ಪ ಈ ದಿನ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಆಗುವಂತಹ ಸಮಯ, ಅಂತಂದರೆ ಆಕ್ಸಿಡೆಂಟ್ ಆಗುವಂತಹ ಸಮಯ. ಆಕ್ಸಿಡೆಂಟ್ ಅಂತಂದರೆ ವಾಹನಕ್ಕೆ ಸಂಬಂಧಪಡುವಂಥದ್ದೇ ಅಲ್ಲ, ನಿಮ್ಮ ವ್ಯವಹಾರದಲ್ಲಿ ಯಾವುದಾದ್ರೂ ಕೂಡ ಅಡೆತಡೆಗಳು ಆಗುವಂಥದ್ದು, ಮನೆ ಕುಟುಂಬದಲ್ಲೇ ಅನಿರೀಕ್ಷಿತವಾಗಿ ಜಗಳಗಳಾಗುವಂಥದ್ದು, ಇವುಗಳನ್ನೆಲ್ಲವನ್ನು ಕೂಡ ತಡೆ ಹಿಡಿಯೋದಕ್ಕೆ ಮುಖ್ಯವಾಗಿ ಶಿವನ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ನಿಮಗೆ ಕೈಲಾದಷ್ಟು ನಿಮ್ಮ ಬೊಗಸೆಯಷ್ಟು ನವಧಾನ್ಯಗಳನ್ನು ಅಥವಾ ಸಿರಿಧಾನ್ಯಗಳನ್ನು ದಾನದ ರೂಪದಲ್ಲೇ ಆಗಲಿ ಅಥವಾ ಮೂಕ ಪ್ರಾಣಿಗಳಿಗೆ ಹಸುವಿಗೆ ಕೊಡುವಂಥದ್ದಾಗಲಿ ಮಾಡಿದಾಗ ನಿಮ್ಮಲ್ಲಿರುವಂತಹ ದೋಷ ಅನ್ನುವಂಥದ್ದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಅನ್ನುವಂಥದ್ದು ಉತ್ತೇಜನ ಕೊಡುತ್ತದೆ. ಯಾವುದೇ ರೀತಿಯ ಪುಸ್ತಕಗಳನ್ನು ಓದೋದ್ರಿಂದ ಮತ್ತು ಗುರು ಹಿರಿಯರಿಂದ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಮತ್ತು ಧ್ಯಾನ ಅನ್ನುವಂಥದ್ದು ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಹೊಸ ಉನ್ನತವಾದ ಜ್ಞಾನ ಅನ್ನುವಂಥದ್ದು ವೃದ್ಧಿ ಆಗುತ್ತದೆ. ಮತ್ತು ನಿಮಗೆ ಸಂಬಂಧಪಡುವಂತಹ ಒಂದು ದಿವ್ಯ ದೃಷ್ಟಿ ಅನ್ನುವಂಥದ್ದು, ನಿಮಗೆ ಒಳ್ಳೆ ಚೈತನ್ಯ ಅನ್ನುವಂಥದ್ದು ಕೂಡ ದಕ್ಕಿಸ್ಕೋಬಹುದು. ಮನೆ ಕುಟುಂಬದವರ ಜೊತೆ ಸಾಧ್ಯವಾದಷ್ಟು ಕೂಡ ಸಮಯವನ್ನು ಕಳೆದ್ರೆ ನಿಮ್ಮ ಮನೆ ವಾತಾವರಣದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ನಿಮ್ಮಿಂದ ಒಂದು ಉತ್ತೇಜನ ಕೊಡುವಂತಹ, ಮಾರ್ಗದರ್ಶನ ಆಗುವಂತಹ, ನಿಮ್ಮ ಕೈ ಕೆಳಗಡೆ ಇರುವಂತಹವ್ರಿಗೆ ಎಲ್ರಿಗೂ ಕೂಡ ನಿಮ್ಮಿಂದ ಒಂದು ಗುರುವಿನ ಸ್ಥಾನ ಸಿಗುವಂತಹ ಮಾರ್ಗ ದಿನ ಇವತ್ತು. ಮತ್ತು ತುಲಾರಾಶಿಗೆ ಸಂಬಂಧಪಟ್ಟಂತಹ ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳು ಅನ್ನೋಂಥದ್ದು ಬರ್ತಾ ಐತೆ. ಮತ್ತು ಸ್ವಂತದವರಿಂದನೂ ಕೂಡ ಮಾನ ಅಪಮಾನಗಳು ಅನ್ನುವಂಥದ್ದು ಬರ್ತಾ ಐತೆ. ಮತ್ತು ಹಿತೈಷಿಗಳಿಂದನೂ ಕೂಡ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಐತೆ. ಆದ ಕಾರಣದಿಂದ ಹಣಕಾಸಿಗೆ ಸಂಬಂಧಪಡುವಂತಹ ಯಾವುದೇ ವ್ಯವಹಾರಗಳನ್ನು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸ್ವಲ್ಪ ಆಲೋಚನೆ ಮಾಡಿ. ಎರಡನೇದಾಗಿ ನಿಮಗೆ ಹೆಚ್ಚು ಮನಸ್ಸಿಗೆ ಸಮಾಧಾನ ಎಲ್ಲಿ ಸಿಗುತ್ತದೋ ಅಲ್ಲಿ ನೀವು ಹೆಚ್ಚು ಸಮಯವನ್ನು ಕಳಿಬೇಕು. ಮನೆ ಕುಟುಂಬದವರಿಂದ ಅಸಮಾಧಾನ ಇದ್ರೂ ಕೂಡ ಮನೆ ಕುಟುಂಬದವರಿಗೆ ಸ್ವಲ್ಪ ಜಾಸ್ತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ನಿಮಗೆಲ್ಲ ರೂಪದಲ್ಲೂ ಕೂಡ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತ ಬಳಗದಿಂದನೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಇದೆ. ನೀವು ಯಾವ ಉದ್ಯೋಗದಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅಲ್ಲಿಂದನೂ ಕೂಡ ನಿಮ್ಮ ಸಹಪಾಠಿಗಳಿಂದನೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಜಾಸ್ತಿ ಅನ್ನುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ಎಚ್ಚರಿಕೆಯಿಂದ ಈ ದಿನ ನಿಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದಂತೆ, ನಿಮ್ಮ ಇಷ್ಟ ಕಷ್ಟಗಳಿಗೆ ಸಂಬಂಧಿಸಿದಂತೆ ಮಾತ್ರನೇ ಕೆಲಸ ಮಾಡಿ ಎಲ್ಲ ರೂಪದಲ್ಲೂ ಒಳಿತಾಗಲಿ. ಮತ್ತು ಧನುಸ್ಸು ರಾಶಿಗೆ ಈ ದಿನ ಎಲ್ಲ ರೂಪದಲ್ಲೂ ಕೂಡ 50-50 ಅನ್ನುವಂಥದ್ದು ಕಣ್ಣು ಕಾಣಿಸ್ತಾ ಐತೆ. ಅಂತಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ. ಆದ್ರೂ ಭಗವಂತನ ಮೇಲೆ ಭಾರ ಹಾಕಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸ್ವಲ್ಪ ಆಲೋಚನೆಯಿಂದ ನಿಧಾನವೇ ಪ್ರಧಾನ ಅನ್ನೋ ರೀತಿಯಲ್ಲಿ, ನಿಧಾನ ಆದರೂ ಪರವಾಗಿಲ್ಲ, ಸಾಯಂಕಾಲ 6 ಗಂಟೆ ನಂತರ ಎಲ್ಲ ವಿಷಯಗಳನ್ನು ಕೂಡ ನಿರ್ಧಾರ ತೆಗೆದುಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತದೆ.
ಮತ್ತು ಮಕರ ರಾಶಿಗೆ ಸಂಬಂಧಪಟ್ಟಂಥದ್ದು. ಮಕರ ರಾಶಿಗೆ ವಿಶೇಷವಾಗಿ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡೋದ್ರಿಂದ ಒಂದು ಒಳಿತು ಅನ್ನುವಂಥದ್ದು ಕಾಣಿಸ್ತಾ ಐತೆ. ಮತ್ತು ಉದ್ಯೋಗದಲ್ಲಿ ಯಾವುದೇ ಸ್ಥಾನದಲ್ಲಿರ್ಬೋದು, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಯಾವ ಪ್ರಾಂತ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರೋ ಆ ಕ್ಷೇತ್ರದಲ್ಲಿ ನಿಮಗೆ ಒಂದು ಪ್ರಮೋಷನ್ ಸಿಗುವಂತಹ ಮಾರ್ಗ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬೋದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂಥದ್ರಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಇದೆ. ಸಾಧ್ಯವಾದಷ್ಟು ಗಾಯತ್ರಿ ಮಂತ್ರವನ್ನು ನೀವು ಪಠನೆ ಮಾಡೋದಾಗಲಿ ಅಥವಾ ಬರೆದು ಇಡುವಂಥದ್ದಾಗಲಿ ಜಪ ಮಾಡುವಂಥದ್ದಾಗಲಿ ಸಾಧ್ಯ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಜ್ಞಾನದಿಂದ ನಿಮಗೊಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಪ್ರಮೋಷನ್ ಸಿಗುವಂತಹ ಮಾರ್ಗ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಐತೆ. ಮತ್ತು ಕುಂಭರಾಶಿಗೆ ಸಂಬಂಧಿಸಿದ್ದು, ಕುಂಭರಾಶಿಯವರಿಗೆ ಈ ದಿನ ಸಾಧಾರಣ ಜೀವನ ಅನ್ನುವಂಥದ್ದು ಬರ್ತಾ ಐತೆ. ಆರೋಗ್ಯದಲ್ಲಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಗಮನ ಅನ್ನುವಂಥದ್ದು ಕೊಡಿ. ಕಣ್ಣಿಗೆ ದೃಷ್ಟಿಗಳಿಗೆ ಸಮಾಧಾನ ಅನ್ನುವಂಥದ್ದು ಸ್ವಲ್ಪ ಇದೆ, ಅದನ್ನು ಸ್ವಲ್ಪ ಪರಿಹಾರ ಮಾಡ್ಕೋಬೇಕಾಗುತ್ತದೆ. ಎರಡನೇದಾಗಿ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ಸ್ವಲ್ಪ ಉಪವಾಸದಿಂದ ಇದ್ದರೆ ತುಂಬ ಖಂಡಿತವಾಗಲೂ ಕೂಡ ಒಳ್ಳೆಯದು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಐತೆ. ಕುಂಭರಾಶಿಯವರಿಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮಕ್ಕಿಂತಲೂ ಕೂಡ ಅತಿಯಾದ ಬುದ್ಧಿಗಳನ್ನು ಉಪಯೋಗಿಸಿ ನಿಮ್ಮನ್ನು ಕೆಳಗಡೆ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಂದ ಸ್ವಲ್ಪ ನೀವು ಎಚ್ಚೆತ್ತುಕೊಂಡು ಸ್ವಲ್ಪ ನಿಮ್ಮ ಜ್ಞಾನ, ನಿಮ್ಮ ಪಂಚೇಂದ್ರಿಯಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬೋದು. ಮತ್ತು ಮೀನರಾಶಿಯವರಿಗೆ ಈ ದಿನ ವೃತ್ತಿಯಲ್ಲಿ ಅಂತಂದರೆ ನೀವು ಮಾಡ್ತಾ ಇರುವಂತಹ ಬಿಸ್ನೆಸ್ಸು, ಕೆಲಸ ಕಾರ್ಯ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಬರ್ತಾ ಐತೆ. ಬೆಳವಣಿಗೆ ಅನ್ನುವಂಥದ್ದು ಅಂತಂದರೆ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ನಿಮ್ಮ ನಿಮ್ಮಿಂದ ಹಿತೈಷಿಗಳಿಗೆ ಒಂದು ಒಳಿತಾಗುವಂಥದ್ದು. ಮತ್ತು ಯಾರನ್ನೂ ಕೂಡ ಸಾಮಾನ್ಯವಾಗಿ ನಿಮ್ಮ ಜ್ಞಾನಕ್ಕೆ ಸಂಬಂಧಪಡುವಂಥವ್ರ ಜೊತೆಲಿ ಮಾತ್ರನೇ ಸ್ನೇಹ ಮಾಡಿ ನಿಮ್ಮ ಜ್ಞಾನಕ್ಕೆ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಆದ ಕಾರಣದಿಂದ ನಿಮಗೆ ಇಷ್ಟ ಕಷ್ಟಗಳಿಗೆ ಸಂಬಂಧಪಡುವಂತಹ ಯಾರು ನಿಮಗೆ ಸೂಕ್ತರಾಗ್ತಾರೋ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥದ್ದು ತುಂಬ ಒಳಿತಾಗುತ್ತದೆ. ಸಾಧ್ಯವಾದಷ್ಟು ಶಾಂತದಿಂದ ಇರಿ. ಮನೋಶಾಂತಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಮತ್ತು ದಾನ ಅಂತಂದರೆ ನಿಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತದೋ ದಾನ ಧರ್ಮಗಳನ್ನು ಮಾಡಿದಾಗ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಸಿಗುತ್ತದೆ. ಸಾಧ್ಯವಾದಷ್ಟು ಕುಟುಂಬಕ್ಕೆ ಕುಟುಂಬದವರಿಗೆ ಸಂಬಂಧಪಡುವಂತಹ ಸ್ವಲ್ಪ ಹೆಚ್ಚು ಸಮಯವನ್ನು ಕೊಟ್ಟಾಗ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳಿತಾಗುತ್ತದೆ. ಸಾಧ್ಯವಾದಷ್ಟು ಈ ದಿನ ಬಿಳಿ ಬಟ್ಟೆಯನ್ನು ಧರಿಸಿ ಮತ್ತು ಬಿಳಿ ಬಟ್ಟೆಯನ್ನು ದಾನವಾಗಿ ಕೊಟ್ಟಾಗ ನಿಮ್ಮ ಕುಟುಂಬಕ್ಕೂ ನಿಮಗೂ ಶಾಂತಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತದೆ. ಇಷ್ಟು ಈ ದಿನದ 12 ರಾಶಿಗಳ ಫಲಾಫಲಗಳು. ಓಕೆ ಗುರುಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂದಲ್ಲಿ ಈಗ ನಾವು ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೋರಿಸ್ತೇವೆ, ಹಾಗೆ ವಿಳಾಸವನ್ನ ಕೂಡ ತೋರಿಸ್ತೇವೆ. ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019, 9900089018.